ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೇನೆ. ಹೌದಾ? ನಿನ್ನ ಬಿಲ್ಲಾರಿಕೆಲ್ಲ ತೋರಿಸಿಕೊಡಂತ ನಾನೇನು ಬಿಲ್ಲು ವಿದ್ಯೆ ಅಭ್ಯಾಸ ಮಾಡಿ ಮತ್ತೆ ಶಿಷ್ಯ ವೃತ್ತಿಯನ್ನು ಅಂಗೀಕರಿಸಿಕೊಂಡು ಗುರುಗಳಲ್ಲಿ ವಿದ್ಯಾರ್ಜನೆ ಮಾಡಿದ್ದಿ ಅಂತಾದ್ರೆ ಅದಕ್ಕೆ ಅವಕಾಶ ಇದ್ದೇ ಇದೆ. ದುಶ್ಯಾಸನ ನಿನ್ನ ಶ್ವಾಸವನ್ನು ಕಾಪಾಡಬೇಡ. ನನ್ನ ತಮ್ಮನ ಕೈಯಲ್ಲಿ ಬಿಲ್ಲು ಕೊಟ್ಟು ಮತ್ತು ಅವನಿಗೆ ಬಿಲ್ಲು ಕೊಡಿ. ಏನು ಬಿಲ್ಲು ವಿದ್ಯೆ ನಾನು ಅಭ್ಯಾಸ ಮಾಡಲಿಲ್ವಾ? ಸಕಲ ವಿದ್ಯೆ ಗೋವಿದ ನಾನು ಕೌರವನ ತಮ್ಮ. ನನ್ನ ತಮ್ಮ ಅವನ ಹಾಗೆ ಬಿಡ್ಲಿಕ್ಕಿಲ್ಲ. ಏನು ಪರಿಸರಂಗ ಮತ್ತೆ ಹಾಗೆಲ್ಲ ನಾನು ಹೆದರ್ಲಿಕ್ಕಿಲ್ಲ. ನಾನು ಅಷ್ಟು ವಿದ್ಯೆ ಅಭ್ಯಾಸ ಮಾಡಿದ್ರೆ ದುಶ್ಯಾಸನ ನಿನಗೆ ಧನುಸ್ಸನ್ನು ಹೇಗೆ ಹಿಡಿಯಬೇಕು ಅಂತ ಹೇಳಿ, ಯಾವ ಕೈಯಲ್ಲಿ ಬಾಣವನ್ನು ಹೇಗೆ ಹಿಡ್ಕೊಳ್ಬೇಕು ಅದು ಗೊತ್ತಿದೆ. ಅರ್ಜುನ ಏನು ಮಾಡಿದ್ದಾನೆ ಅದನ್ನೇ ನಾನು ಮಾಡಿ ತೋರಿಸುವೆ. ಆ ವೃಕ್ಷದಲ್ಲಿರುವಂತಹ ಪಕ್ಷಿಯ ಕಣ್ಣಿಗೆ ಬಾಣ ಪ್ರಯೋಗ ಮಾಡಿ. ಇಷ್ಟೇಯೋ ಮಗನೇ ನೀನು ಕಲ್ತದ್ದು ವಿದ್ಯೆ? ಬಿತ್ತ ತಮ್ಮ, ಹಕ್ಕಿ ಬಿತ್ತ ಕೆಳಗೆ. ಆ ಮರದಲ್ಲಿದ್ದ ಹಣ್ಣು ಕೂಡ ಬೀಳ್ಲಿಕ್ಕಿಲ್ಲ ನೀನು ಬಾಣ ಪ್ರಯೋಗ ಮಾಡಿ. ಅಜ್ಜ ಮತ್ತೇನು? ಹಾಗಾದ್ರೆ ಅವ ಕತ್ತಿ ವಿದ್ಯೆಯನ್ನು ನನ್ನನ್ನು ಗೆದ್ದು ನೋಡ್ಲಿ. ಸ್ವಲ್ಪ ದಾಡಿ ಅದನ್ನು ಇದ್ದಾರಲ್ಲ ನನ್ನ ತಮ್ಮ ನೋಡು ಅವನು. ನಿಮ್ಮ ಮೊಮ್ಮಗ ಒಳ್ಳೆ ರೀತಿಯಲ್ಲಿ ಕಲ್ತಿದ್ಯಪ್ಪ. ನಿನ್ನ ಪ್ರಾಣ ತಗೊಳ್ಳುವಷ್ಟು ಕಲ್ತಿದ್ಯ. ನನ್ನ ತಮ್ಮ ನೀವು ಹಸ್ತಿನಾವತಿಯ ಸಿಂಹಾಸನವನ್ನು ಏರದಿದ್ರೂ ಕೂಡ ಈ ಸಾಮ್ರಾಟ್ ಸಿಂಹಾಸನವನ್ನು ರಕ್ಷಿಸ್ತೇನೆ ಅಂತ ಗಂಟಾಘೋಷವಾಗಿ ಮೊದಲೇ ಸಾರಿದರು. ಹೌದು. ಆದರೆ ಸಾರ್ವಜನಿಕವಾಗಿ ಯಾವ ತರನಾದಂತಹ ಭಾವನೆ ಭೀಷ್ಮಾಚಾರ್ಯರ ನಂತರದಲ್ಲಿ ಈ ಹಸ್ತಿನಾವತಿಯ ಒಂದು ವಿಶೇಷವಾದಂತಹ ಮನ್ನಣೆಯ ಮಣೆಯನ್ನು ಏರುವುದಕ್ಕೆ ಯಾರು ಯೋಗ್ಯತಾವಂತ ಪ್ರಶ್ನೆಗೆ ಭವಿಷ್ಯದಲ್ಲಿ ಸಮರ್ಪಕವಾದಂತಹ ಉತ್ತರ ದೊರಕಬಲ್ಲದು ಎಂದು ನನ್ನ ಅಂತರ್ಯ ಹೇಳುತ್ತಾರೆ. ಈ ಪಾರ್ಥ ಅದೆಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾನೆ. ಆತನ ಕರಚಮತ್ತೆಯಷ್ಟು ಎನ್ನುವುದು ಸರ್ವವಿದಿತವಾಯಿತು. ಹೌದು. ಮಂತ್ರಾಸ್ತ್ರಗಳನ್ನು ತೊಡುವ ಬಿಡುವ, ಆ ಬಳಿಕ ಅತೀವವಾದಂತಹ ಬುದ್ಧಿ ಪ್ರೌಢಿಮೆಯಿಂದ ಸೂಕ್ಷ್ಮವಾದಂತಹ ಯಂತ್ರಗಳನ್ನು ಭೇದಿಸುವಲ್ಲಿ ಅವನದ್ದಾದಂತಹ ಸಾಹಸವನ್ನು ಆತ ತೋರ್ಪಡಿಸಿ ಕೊಟ್ಟಿದ್ದಾನೆ. ಭವಿಷ್ಯಕ್ಕೆ ಈತ ಭುವನೈಕ ವೀರ ಪಾರ್ಥವಾಗಿ ಮೆರೆಯಬಲ್ಲ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮೂರು ಲೋಕವು ಬೆರವುಗಣ್ಣಿನಿಂದ ಇವನನ್ನು ನೋಡಬಲ್ಲುದು ಎನ್ನುವಂತಹ ವಿಶ್ವಾಸ ನನಗಿದೆ. ಆದ್ದರಿಂದ ನಾನು ಹೇಳುತ್ತೇನೆ, ಭುವನೈಕ ವೀರ ಪಾರ್ಥ. ನಡೀತಲ್ಲ ಇಲ್ಲಿ. ಓಹೋ, ಭೀಮ ಕೌರವ, ದುರ್ಧರ ವಿಕರ್ಣ ನಕುಲ ಸಹದೇವ ಅವರವರ ಕರಲಾಠವನ್ನು ಮಾಡಿ ತೋರಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಂಡ್ರು. ಆದ್ರೆ ಕೊನೆಗೆ ಉಳಿದವ ಪಾರ್ಥ. ಅವ ಮುಂದುವರಿತಾ ಬಂದಾಗ ಅವನ ಕರಲಾಠವನ್ನು ಕಂಡು ಇಲ್ಲಿಂತಹ ಬ್ರಾಹ್ಮಣರು ಹೊಗಳಿದ್ದು ಹೇಗೆ?
ಅವರಿಗೆ ಗೊತ್ತಾಗದಾಗಿ ಹೋಯಿತು. ಹೊಗಳ್ತಾರೆ. ಎದ್ದು ಬಂದಿದ್ದೇನೆ. ಏನು ಮಾಡೋಣ? ವೇದಿಕೆ ಅವರದ್ದು. ಅವರು ಹೇಳಿದ ಹಾಗೆ ಇಲ್ಲೆಲ್ಲ ನಡೆಯುತ್ತದೆ. ನಮ್ಮಂಥವರ ಮಾತಿಗೆ ಎಷ್ಟು ಮಾಹಿತಿ ಬರ್ತದೆ ಹೇಳುವುದಕ್ಕೆ ಬರುವುದಿಲ್ಲ. ಆದರೂ ಒಂದು ಅವಕಾಶ ಸಿಕ್ಕಿದರೆ ಮತ್ತೆ ಕೈ ಮಾಡುವುದೇ, ಮುಂದುವರೆಸುವುದೇ. ನೋಡೋಣ. ಭೀಷ್ಮಾಚಾರ್ಯರಿಗೆ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದು. ಕೃಪಾಚಾರ್ಯರಿಗೆ ನಮಸ್ಕಾರ ಮಾಡಿಕೊಂಡಿದ್ದೇನೆ. ಆಚಾರ್ಯ ದ್ರೋಣರಿಗೆ ಕೈ ಮುಗಿದ್ದೇನೆ. ಸ್ವಾಮಿ, ನನ್ನ ಪರಿಚಯ ನಿಮಗಾಗಲಿಲ್ಲವೇ? ಅಧಿರಥ ರಾಧಾಯನ ಮಗ ನಾನೇ ವಸುಷೇಣ ಎಂಬುದಾಗಿ. ಸುಷೇಣ. ಹಾ, ಕೆಲವು ದಿನ ಇಲ್ಲಿ ಅಧ್ಯಯನ ಮಾಡಿಕೊಂಡಿದ್ದೇನೆ. ಸ್ವಾಮಿ, ಸಭೆಯಲ್ಲಿ ನಾನು ನೋಡ್ತಾ ಇದ್ದೆ, ಉತ್ಸಾಹದಿಂದ ಮೇಲೆದ್ದು ಬಂದಿದ್ದೇನೆ. ತಾವು ಒಂದು ದೊಡ್ಡ ಮನಸ್ಸು ಮಾಡಿ ಅವಕಾಶ ಮಾಡಿ ಕೊಟ್ರೆ ನಾನು ಎಷ್ಟು ಕಲಿತಿದ್ದೇನೆ ಇವರೆಲ್ಲ ಮೆಚ್ಚುವ ಹಾಗೆ ಮಾಡಿ ತೋರಿಸಬಲ್ಲೆ. ಏನಪ್ಪ ಕೊಡಬಹುದು? ಧಾರಾಳ ಕೊಡಬಹುದು. ಸುಯೋಧನ, ನೀನು ಹೇಳಿ ಕೊಡುವುದಲ್ಲ, ಅದಾಗಿ ಹೋಗ್ತಿದೆ. ಭೀಷ್ಮಾಚಾರ್ಯರೇ, ಅದೇನಿಲ್ಲ. ವಸುಷೇಣ ಈ